ಹಾಯ್ ಹಲೋ ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗಳಿಗೂ ನನ್ನ ಕೋಟಿ ನಮನಗಳು. ಏನು ಪಿನ್ನಿ ಹೆಚ್ಚಿನ ಆದಮೇಲೆ ಬ್ಲ್ಯಾಗ್ ಮಾಡ್ತಾಯಿದ್ದೇನೆ ಅನ್ಕೋಬೋದು ನೀವು. ಈ ಬ್ಲ್ಯಾಗಿಂದ ತುಂಬ ಜನಕ್ಕೆ ಯೂಸ್ಫುಲ್ ಆಗಿರ್ತದೆ. ವಿಡಿಯೋನ ಕೊನೆವರೆಗೂ ನೋಡಿ. ಸುಮ್ಮನೆ ತಮಾಷೆಗೆ ಫ್ರೆಂಡ್ಸ್ಗಳ ಜೊತೆ ಆಟ ಆಡೋಕ್ಕೋಗಿ ಬೈಕಿಂದ ಬಿದ್ದುಬಿಟ್ಟು ತುಂಬ ಸೀರಿಯಸ್ ಇಂಜುರಿ ಆಗೋಗಿತ್ತು ನನಗೆ. ಅದನ್ನು ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅನಿಸುತ್ತೆ. ಈ ಮಂಡಿ ಹತ್ರ 3 ನರಗಳು ಬರ್ತವೆ ಮಂಡಿ ಸಹಾಯಕ್ಕಾಗಿ. ACL, PCL, MCL ಅನ್ನೋ 3 ನರಗಳು ಬರ್ತವೆ. ಆ 3 ನರಗಳಲ್ಲಿ ನನಗೆ 2 ನರಗಳು ಕಟ್ಟಾಗೋಗಿದ್ದು ತಮಾಷೆ ಆಡೋಕ್ಕೋಗಿ. ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಕೂತ್ಕೊಂಡ್ರೆ ಕರೆಂಟ್ ಶಾಕ್ ಹೊಡೆಯಂಗೆ ಆಗ್ತಿತ್ತು, ಮತ್ತು ನಡೆಯೋಕ್ಕಾಗ್ತಿರ್ಲಿಲ್ಲ. ಬಾತ್ರೂಮ್ಗಂತೂ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಬಿಡಿ. ಅಷ್ಟು ನರಕ ಅನುಭವಿಸ್ಬಿಟ್ಟಿದ್ದೀನಿ ಬಾತ್ರೂಮ್ ವಿಚಾರದಲ್ಲಿ ಮಾತ್ರ. ದೇವ್ರಾಣೆ ನನ್ನ ಸತ್ರಿಗೂ ಬೇಡ ನೋವು ಬಾತ್ರೂಮ್ ವಿಚಾರದಲ್ಲಿ ಮಾತ್ರ. ಆಗೋಗಿರೋದು ಆಗೋಗಿದೆ. ಇವಾಗ ನಾವು ಯಾರನ್ನೂ ದೂಸಕ್ಕಂತೂ ಆಗಲ್ಲ. ಇನ್ನು ನನ್ನ ಬೆಸ್ಟ್ ಆಪ್ಷನ್ಸ್ ಇರೋದು ಆಪ್ರೇಷನ್. ಈ ಆಪ್ರೇಷನ್ಗೆ ತುಂಬ ಕಡೆ ನಾನು ವಿಚಾರಿಸ್ದೆ. ಅದೇ ರೀತಿ ನಮ್ಮ ಮೈಸೂರು ಡ್ರಾಮಾ ಕೇರಿನಲ್ಲಿ ಆಪ್ರೇಷನ್ ಮಾಡ್ತಾರೆ ಅಂತ ಯಾರೋ ಹೇಳಿದರು. ಅದಕ್ಕೆ ನಾನು ಹೋದಾಗ ಅಲ್ಲಿ ನನಗೆ ಮಾಹಿತಿ ಬಂದ ಪ್ರಕಾರ ವಾರಕ್ಕೆ 1 ಕೇಸ್ ಗಣಪ ತಗೊಳ್ಳೋದು ಅಂತಂದರು. ಆವಾಗ ಇದ್ದಷ್ಟು ನನಗೆ ಟೆನ್ಷನ್ ಆಯಿತು. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಬೇರೆ ಕಡೆ ಎಲ್ಲ ಕಡೆ ವಿಚಾರಿಸ್ದೆ. ತುಂಬ ಪ್ರೇಜ್ ಮನಿಗಳು ಹೇಳಿದ್ರು. ಇನ್ನೇನು ಮಾಡೋಕ್ಕಾಗುತ್ತೆ, ಅದೇ ವಾಸಿ ಅಂದ್ಕೊಂಡು 1 ತಿಂಗಳು ಕಾಲ ಸತತವಾಗಿ ಅಲ್ಲದೆ 1 ತಿಂಗಳ ನಂತರ ಆಪ್ರೇಷನ್ಗೆ ಓಕೆ ಆಯಿತು. ಅದರ ಸಂಪೂರ್ಣ ಮಾಹಿತಿ ಈ ರೀತಿ ಇದೆ ನೋಡಿ. ಫೈನಲ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆದೆ. ಇದೇ ನೋಡಿ ಡ್ರಾಮಾ ಕೇರ್ ಹಾಸ್ಪಿಟಲ್. ಎಲ್ಲ ರೀತಿ ಫಾರಮ್ಗಳೆಲ್ಲ ಫಿಲಪ್ ಮಾಡಾಯಿತು. ಆಪ್ರೇಷನ್ಗಿಂತ ಮುಂಚೆ ತುಂಬ ರೀತಿ ಟೆಸ್ಟ್ಗಳು ಮಾಡಬೇಕು ಅಂದರು. ಎಕ್ಸ್ರೇ ಕೂಡ ಮಾಡಬೇಕು ಅಂದರು. ಅದೇ ರೀತಿ ಎಕ್ಸ್ರೇನೂ ಮಾಡಿಸ್ತೋ. ಅದನಂತರ ಬ್ಲಡ್ಗಳು ಚೆಕಪ್ ಮಾಡಬೇಕು ಅಂದರು. 7-8 ಥರ ಬ್ಲಡ್ ಚೆಕಪ್ಗೆಲ್ಲ ಮಾಡಿದ್ರು. ಅದನಂತರ ಏಡ್ಸ್ ಚೆಕಪ್ ಮಾಡಿಸ್ಬೇಕು ಅಂದರು. ನನಗೆ ಆಶ್ಚರ್ಯ ಅನಿಸ್ತು, ಇದೇನಪ್ಪ ಆಪ್ರೇಷನ್ಗೆ ಏಡ್ಸ್ ಎಲ್ಲ ಚೆಕ್ ಮಾಡಿಸ್ಬೇಕಲ್ಲ ಅಂತ. ಯಾಕೆಂದರೆ ನನಗಿನ್ನೂ ಮದುವೆ ಕೂಡ ಆಗಿಲ್ಲ. ಹಾಗಾಗಿ ಇದೆಲ್ಲ ನಮ್ಮ ಒಳ್ಳೇದಕ್ಕೆ ಅಂದ್ಕೊಂಡು ಅದನ್ನು ಕೂಡ ಚೆಕಪ್ ಎಲ್ಲ ಮಾಡಿಸ್ತೋ. ಇದೆಲ್ಲ ಮಾಡಿಸೋ ಅಷ್ಟರಲ್ಲಿ ಸಂಜೆ ಆಗೇ ಹೋಯಿತು. ಮರುದಿನ ಪಕ್ಕದಲ್ಲಿರ್ತಕ್ಕಂಥ ಜೈದವ್ ಹಾಸ್ಪಿಟ್ಲಿಗೆ ಹೋಗಿ ECG ಮತ್ತು ಯಕೃತ್ ಚೆಕಪ್ ಮಾಡಿಸಿ ಡಾಕ್ಟ್ರ್ ಒಪಿನಿಯನ್ ಕೇಳ್ಕೊಂಡು ಬನ್ನಿ ಅಂದರು. ಡಾಕ್ಟ್ರು ಏನೂ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ, ಆಪ್ರೇಷನ್ ಮಾಡ್ಬೋದು ಅಂತ ಗ್ರೀನ್ ಸಿಗ್ನಲ್ ಕೊಟ್ಟರು. ತದನಂತರ ಆಪ್ರೇಷನ್ಗಿಂತ ಮುಂಚೆ ಬಾಡಿಲಿರ್ತಕ್ಕಂಥ ಎಲ್ಲ ಕೂದಲುಗಳನ್ನು ತೆರವುಗೊಳಿಸಬೇಕು ಅಂದರು. ಅದೇ ರೀತಿ ನಾನು ಭಾನುವಾರ ನೈಟ್ ಎಲ್ಲ ತೆರವುಗೊಳಿಸಿ ಎಲ್ಲ ಶಿಸ್ತಾಗಿ ರೆಡಿಯಾದೆ. ಆಪ್ರೇಷನ್ಗೆ ಹೋಗೋಕ್ಕಿಂತ ಮುಂಚೆ ಫುಲ್ಲು ಜೋಸು ಎನರ್ಜಿಲಿ ಹೋದೆ. ಬರಬೇಕಾದ್ರೆ ಮೊಗದಲ್ಲಿ ಅವೆರಡೂ ಇರಲಿಲ್ಲ. ಅನಾಸೆಸೆ ಪವರ್ ಇಳಿತಿದ್ದಂಗೆ ತುಂಬ ನೋವು ಕಾಣಿಸ್ಕೊತು. ಸಿಸ್ಟರ್ ಬಂದು ಒಂದು ಇಂಜೆಕ್ಷನ್ ಮಾಡಿದ ತಕ್ಷಣ ಸ್ವಲ್ಪ ನೋವು ಕಮ್ಮಿ ಆಯಿತು. ಇದೇನು ಅಂತ ಯೋಚನೆ ಮಾಡ್ತಾಯಿದ್ದೀರಾ, ಇದು ನನಗೆ ಅನೋಸೆಸೆ ಕೊಟ್ಟಿದ್ದು. ಯಾಕಂದರೆ ನಂದು ಆಪ್ರೇಷನ್ನು 4-5 ಗಂಟೆಗಳ ಕಾಲ ಆಯಿತು. ಅದಕ್ಕೋಸ್ಕರ ಈ ರೀತಿ ಕೊಟ್ಟಿದ್ರು. 3 ದಿನದ ನಂತರ ಡಿಸ್ಚಾರ್ಜ್ ಆಯಿತು. ಕಾರಲ್ಲಿ ಅರ್ಧ ಕಿಲೋಮೀಟ್ರ್ ನನ್ನ ಕೈಲಿ ಕುತ್ಕೊ ಬರೋಕ್ಕೋನಿಲ್ಲ. ಯಾಕಂದರೆ ಅನೋಸೆಸೆ ಪವರ್ ಆ ರೀತಿ ಇತ್ತು. ಹಾಗಾಗಿ ಈ ರೀತಿ ಕುತ್ಕೊಂಡು ಹೆಂಗೋ ಕಷ್ಟಪಟ್ಕೊಂಡು ಊರಿಗೆ ತಲುಪಿದೆ. ಇನ್ನು ಮುಂದಿನ ವೀಡಿಯೋ ಮುಂದಿನ ಬ್ಲಾಗಲ್ಲಿ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.